ಅದೆಷ್ಟು ವಿದ್ಯೆಗಳನ್ನ ಕೇಳಿದ್ದೇವೆ, ಆದ್ರೆ ಈ ಗಾಂಧಾರಿ ವಿದ್ಯೆ ಅಂತ ನಾವು ಕೇಳಿರೋದು ವಿರಳಾತಿ ವಿರಳ. ಆಕೆ ಇನ್ನು ಪುಟ್ಟ ಬಾಲಕಿ, ಆಟ ಆಡ್ಕೊಂಡು ಬೆಳಿಬೇಕಾದಂತ ವಯಸ್ಸಲ್ಲಿ ಅತಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾಳೆ. ಗಾಂಧಾರಿ ವಿದ್ಯೆಯನ್ನ ತನ್ನ ವಶಕ್ಕೆ ಪಡ್ಕೊಂಡಿದ್ದಾಳೆ, ಜೊತೆಗೆ ಚಮತ್ಕಾರಗಳನ್ನ ಕೂಡ ಸೃಷ್ಟಿಸ್ತಾ ಇದ್ದಾಳೆ. ಎಲ್ಲರೂ ಕೂಡ ಅಚ್ಚರಿಗೆ ಕಾರಣರಾಗ್ತಾರೆ. ಹಾಗಾದ್ರೆ ಯಾರು ಆ ಪುಟ್ಟ ಬಾಲಕಿ, ನೋಡೋಣ ಬನ್ನಿ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಮೈಯೆಲ್ಲ ಕಣ್ಣು. ಯಾವ ವಸ್ತು ಕೊಟ್ರು ಅದರ ಬಣ್ಣ ಹೇಳ್ತಾಳೆ. ಯಾವ ಗಣ್ಯರ ಫೋಟೋ ಕೊಟ್ರು ಅವರ ಹೆಸರು ಹೇಳ್ತಾಳೆ. ನಂಬರ್ ಆದ್ರೂ ಸರಿ, ಸೈಕಲ್ ತುಳಿಯೋಕು ಸೈ. 11 ವರ್ಷದ ಬಾಲಕಿ ಗಾಂಧಾರಿ ವಿದ್ಯೆ ಪ್ರವೀಣೆ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಮೂರನೇ ಕಣ್ಣಿಂದ ನೋಡೋ ಚತುರೆ. ಈ ಬಾಲಕಿಯ ಹೆಸರು ಹಿಮಬಿಂದು. ಬಳ್ಳಾರಿ ತಾಲೂಕಿನ ಕುರ್ಲಗುಂದಿ ಗ್ರಾಮದ ಈಕೆ 6ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಆಟ ಆಡ್ತಾ ಪಾಠ ಕಲಿಬೇಕಾದ ವಯಸ್ಸಿನಲ್ಲೇ ಈ ಬಾಲಕಿ ಗಾಂಧಾರಿ ವಿದ್ಯೆ ಮೂಲಕ ಎಲ್ಲರನ್ನೂ ಬೆರಗುಗೊಳಿಸ್ತಾ ಇದ್ದಾಳೆ. ಮಹಾಭಾರತದಲ್ಲಿ ಗಾಂಧಾರಿ ಕಣ್ಣಿದ್ರೂ ಬಟ್ಟೆ ಕಟ್ಟಿಕೊಂಡಿದ್ಲು. ಯಾವುದೇ ವಸ್ತು ವ್ಯಕ್ತಿಗಳನ್ನ ಗುರುತಿಸ್ತಾ ಇದ್ಲು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗಾಂಧಾರಿ ರೀತಿನೇ ಈಗ ಈ ಬಾಲಕಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೈಗೆ ಯಾವುದೇ ವಸ್ತು ಕೊಟ್ರು ಅದರ ಬಣ್ಣ ರೂಪವನ್ನ ಹೇಳ್ತಾಳೆ. ಪಿಂಕ್ ಕಲರ್ 460 200 rupees. ಮಹಾತ್ಮ ಗಾಂಧೀಜಿ ಕನ್ನಡ ಕಾಪಿ ಪುಸ್ತಕ. ಹಿಮಬಿಂದು ವರ್ಷದ ಹಿಂದೆ ಆನಂದ ಗುರೂಜಿ ಮೂಲಕ ಆರಂಭಿಸಿದ ಗಾಂಧಾರಿ ವಿದ್ಯೆಯನ್ನ ಆನ್ಲೈನ್ ಮೂಲಕ ಪದ್ಮನಾಭ ಗುರೂಜಿ ಬಳಿ ಕಲಿತಿದ್ದಾಳೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ವಸ್ತುಗಳನ್ನ ಗುರುತಿಸ್ತಾಳೆ. ನೋಟಿನ ಮೌಲ್ಯ, ಅದರಲ್ಲಿರುವ ನಂಬರ್ ಸಹ ಹೇಳ್ತಾಳೆ. ವಿದ್ಯಾ ಕೊಟ್ಟೂರದಲ್ಲಿ ಕಲ್ತಿದ್ದೆ. ಅಲ್ಲಿ 10 days ಇದ್ದೆ. ಇಲ್ಲಿ 3rd day ಓಪನ್ ಆದಾಗ, ಇಲ್ಲಿ ಬಟ್ಟೆ ಕಟ್ಟಿದಾಗ, ಇವೆರಡು ಕ್ಲೋಸ್ ಮಾಡಿದಾಗ ಇಲ್ಲಿ 3rd day ಓಪನ್ ಆಗ. ಅಷ್ಟೇ ಅಲ್ಲ, ಮೊಬೈಲ್ನಲ್ಲಿ ಇರುವ ನಂಬರ್ಗಳನ್ನ ಯಥಾವತ್ತಾಗಿ ಹೇಳ್ತಾಳೆ. ಇನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದ್ತಾಳೆ, ಸೈಕಲ್ ತುಳಿತಾಳೆ. ಗಾಂಧಾರಿ ವಿದ್ಯೆಯ ಸಾಧನೆಯಿಂದ ಶ್ರದ್ಧೆ, ನೆನಪಿನ ಶಕ್ತಿ ಹೆಚ್ಚಳವಾಗುತ್ತಂತೆ. ಕೊಟ್ಟೂರಿಗೆ ಕಳಿಸಿದ 3 ದಿನದಲ್ಲಿ ಅವರು ಧ್ಯಾನ ಎಲ್ಲ ಮಾಡಿಸಿ 3 ದಿನದಲ್ಲೇ ವಸ್ತುಗಳನ್ನು ಕಂಡಿಡುವಂಥ ಒಂದು ಶಕ್ತಿ ಅವರು ತೋರಿಸಿದ್ರು ಸರ್. ಇನ್ನು ಗಾಂಧಾರಿ ವಿದ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಹುಲಿಕಲ್ ನಟರಾಜ್ ಸವಾಲು ಎಸೆದಿದ್ದಾರೆ. ಬಾಲಕಿಯ ಜೀವನದಲ್ಲಿ ಆಟವಾಡಬೇಡಿ, ಜನರನ್ನ ಮೋಸ ಮಾಡಬೇಡಿ. ಗಾಂಧಾರಿ ವಿದ್ಯೆ ಇರೋದೇ ಆದ್ರೆ ಬನ್ನಿ ಸಾಬೀತು ಮಾಡೋಣ ಅಂತ ಸವಾಲು ಹಾಕಿದ್ದಾರೆ. ಅದೇನೇ ಇರ್ಲಿ, ಗಾಂಧಾರಿ ವಿದ್ಯೆ ಎಲ್ಲರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿದೆ. ಇದೆಲ್ಲ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಮೂಡಿದೆ. ವೀರೇಶ್ ದಾನಿ, TV9, ಬಳ್ಳಾರಿ.